ಡೆವಿಲ್ ಗ್ಯಾಂಗ್ನ ಕ್ರೂರತೆ ಬಗೆದಷ್ಟು ಬಯಲಾಗ್ತಾ ಇದೆ. ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋದ ನಂತರದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಂದ ನಂತರ ಆ ಒಂದು ಶೆಡ್ನಿಂದ ಹೊರಕ್ಕೆ ಮೃತದೇಹವನ್ನ ಎಳೆದು ತರ್ತಾ ಇದ್ದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆ ದೃಶ್ಯ ಸಾಕ್ಷ್ಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಆರೋಪಿಗಳು ಡಿಲೀಟ್ ಮಾಡಿಬಿಟ್ಟಿದ್ರು. ಈಗ ಅದನ್ನ ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ ಖಾಕಿ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನವನ್ನ ನಡೆಸ್ತಾ ಇದೆ. ಆರೋಪಿ ಪ್ರದೋಷ್ ಮೇಲೆ ಈಗ ಜೈಲಿನಲ್ಲಿರುವಂತಹ ದರ್ಶನ್ ಎಗರಾಡಿದ್ದಾರಂತೆ. ಪವಿತ್ರ ಗೌಡಗಾಗಿ ಒಂದು ಬಾಕ್ಸ್ ತೆಗೆದುಕೊಂಡು ಹೋಗಲಾಗಿತ್ತು, ಅದನ್ನ ವಾಪಸ್ ಕಳಿಸಿದ್ದಾರೆ. ಯಾಕಾಗಿ ವಾಪಸ್ ಕಳಿಸಿದ್ರು, ದರ್ಶನ್ ಯಾಕೆ ಪ್ರದೋಷ್ ಮೇಲೆ ಕೂಗಾಡಿದ್ರು ಮತ್ತು ಸಿಸಿಟಿವಿ ಫುಟೇಜ್ನ ರಿಟ್ರೀವ್ ಮಾಡೋ ವಿಷಯದಲ್ಲಿ ಪೊಲೀಸರ ಪ್ರಯತ್ನಗಳು ಹೇಗೆ ಸಾಗ್ತಾ ಇದೆ, ಅದರ ವರದಿ ನೋಡ್ಕೊಂಡು ಬರೋಣ. ಸ್ವಾಮಿ ಶವ ಎಳೆದೊಯ್ಯುವ ಸಿಸಿಟಿವಿ ದೃಶ್ಯ ಲಭ್ಯ. ವಿಡಿಯೋ ಡಿಲೀಟ್, ಪೊಲೀಸರಿಂದ ರಿಟ್ರೀವ್ಗೆ ಯತ್ನ. ರೇಣುಕಾ ಸ್ವಾಮಿಯನ್ನ ಭರ್ಭರವಾಗಿ ಹತ್ಯೆಗೈದಂತಹ ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತಷ್ಟು ಕ್ರೌರ್ಯ ಬಯಲಾಗಿದೆ. ಪಟ್ಟಣಗೆರೆ ಶೆಡ್ನ ಸಿಸಿಟಿವಿಯಲ್ಲಿ ರೇಣುಕಾ ಸ್ವಾಮಿ ಶವವನ್ನ ಎಳೆದೊಯ್ಯುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಮಾಡಿದ ಬಳಿಕ ಶವವನ್ನ ತೆಗೆದುಕೊಂಡು ಹೋಗಿ ಬೇರೆ ಕಡೆಯಲ್ಲಿ ಎಸೆಯಲಾಗಿತ್ತು. ಇನ್ನು ಪಟ್ಟಣಗೆರೆ ಸಿಸಿಟಿವಿಯಲ್ಲಿ ಶವ ಎಳೆದೊಯ್ಯೋ ದೃಶ್ಯ ಸರಿಯಾಗಿದೆ. ಆದ್ರೆ ಸಿಸಿಟಿವಿ ವಿಡಿಯೋವನ್ನ ಆರೋಪಿಗಳು ಡಿಲೀಟ್ ಮಾಡಿದ್ದಾರೆ. ಸದ್ಯ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನ ರಿಟ್ರೀವ್ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ದರ್ಶನ್ ಮತ್ತು ಆತನ ಗ್ಯಾಂಗ್ನ ಕ್ರೌರ್ಯ ಮತ್ತಷ್ಟು ಬಯಲಾಗ್ತಾ ಇದೆ. ಯಾಕೆಂದ್ರೆ ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತ ವಿಡಿಯೋ ತುಣುಕನ್ನ ರೆಕಾರ್ಡ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕೆಂದ್ರೆ ಪ್ರದೋಷ್ನ ಮೊಬೈಲ್ನಲ್ಲಿ ಈ ಏನು ತುಣುಕುಗಳೇನಿತ್ತು 3 ಸೆಕೆಂಡ್ಗಳ ತುಣುಕು, ಅದನ್ನ ರೆಕಾರ್ಡ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಅದನ್ನ ಡಿಲೀಟ್ ಅನ್ನು ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಅದನ್ನ ಈಗ ಪೊಲೀಸರು ಬೆನ್ನತ್ತಿದ್ದಾರೆ. ಯಾಕೆಂದ್ರೆ ಆತನ ಮೊಬೈಲ್ ಅದನ್ನ ರಿಟ್ರೀವ್ ಮಾಡುವಂತಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಆದ್ರೆ FSL ಇಂದ ಇರಬಹುದು ಅಥವಾ ಸೈಬರ್ ಸೆಲ್ ಇಂದ ಇರಬಹುದು, ಎರಡೂ ಕಡೆಯಲ್ಲೂ ಕೂಡ ರಿಟ್ರೀವ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಐಫೋನ್ನ ಕ್ಲೌಡ್ ಏನಿದೆ, ಆ ಕ್ಲೌಡ್ಗೆ ಪತ್ರವನ್ನ ಬರೆದು ಅಲ್ಲಿ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೆ, ಜೊತೆಗೆ ಆ ವಿಡಿಯೋವನ್ನ ರಿಟ್ರೀವ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾ ಇರುವಂತದ್ದು. ಜೈಲಲ್ಲಿ ಪ್ರದೋಷ್ ಮೇಲೆ ದರ್ಶನ ಸಿಟ್ಟು, ನನ್ನ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ಗರಂ. ಆರೋಪಿ ಪ್ರದೋಷ್ ಮೇಲೆ ನಟ ದರ್ಶನ್ ಕೂಗಾಡಿದ್ರಂತೆ. ನಿನ್ನ ನಂಬಿ ತಪ್ಪು ಮಾಡ್ಬಿಟ್ಟೆ, ನನ್ನ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ಸಿಟ್ಟಾಗಿದ್ರಂತೆ. ಇನ್ನು ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡುವುದನ್ನ ಪ್ರದೋಷ್ ಸೆರೆ ಹಿಡಿದಿದ್ದಾರಂತೆ. ತಕ್ಷಣ ಮಧ್ಯ ಪ್ರವೇಶ ಮಾಡಿದಂತಹ ವಿನಯ್ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆಯ ದೃಶ್ಯ ದರ್ಶನ್ ಫ್ರೆಂಡ್ ಮೊಬೈಲ್ ನಲ್ಲಿ 3 ಸೆಕೆಂಡ್ ರೆಕಾರ್ಡ್ ಆಗಿದ್ದು, ದರ್ಶನ್ ಸೂಚನೆಯಂತೆ ಅದನ್ನ ಡಿಲೀಟ್ ಮಾಡಲಾಗಿದೆ. ಇನ್ನು ಡಿಲೀಟ್ ಆಗಿರುವಂತಹ ದೃಶ್ಯಕ್ಕಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದು, ಸಿಐಡಿ ಟೆಕ್ನಿಕಲ್ ಸೆಲ್ಗೆ ಐಫೋನ್ ರವಾನಿಸಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ನಗರ ಜೈಲಲ್ಲಿರುವಂತಹ ನಟ ದರ್ಶನ್ ಸಾಕೈದಿಯಾಗಿರುವಂತಹ ಪ್ರದೋಷ್ ಮೇಲೆ ಗರಂ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ರೇಣುಕಾ ಸ್ವಾಮಿ ಕೊಲೆ ಆದ ನಂತರದಲ್ಲಿ ನಟ ದರ್ಶನ್ ಹೆಸರು ಹೊರಗಡೆ ಬರ್ತಿದ್ದಂತೆ, ಮತ್ತೆ ರೇಣುಕಾ ಸ್ವಾಮಿನ ಆ ಬಾಡಿ ಶಿಫ್ಟಿಂಗ್ ಸೇರಿದಂತೆ ಇತರೆ ಆರೋಪಿಗಳನ್ನ ಶರಣಾಗತಿ ಎಲ್ಲ ಉಸ್ತುವಾರಿಯನ್ನು ಕೂಡ ಪ್ರದೋಷ್ ಒಪ್ಕೊಂಡಿದ್ರು. ಪ್ರದೋಷ್ ಮಾಡಿದ ಕೆಲವು ಎಡವಟ್ಟುಗಳಿಂದಲೇ ಇವತ್ತು ಪರಪ್ನಗರ ಜೈಲು ಸೇರಬೇಕಾಯಿತು. ಇದಕ್ಕೆಲ್ಲ ನೀನೇ ಕಾರಣ ಅಂತೇಳಿ ನಟ ದರ್ಶನ್ ಪ್ರದೋಷ್ ಮೇಲೆ ಗರಂ ಆಗಿದ್ದಾರೆ. ನಟ ದರ್ಶನ್ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡುವಂಥ ಆ ದೃಶ್ಯವನ್ನು ಇತರೆ ಆರೋಪಿಗಳು ಸೆರೆ ಹಿಡಿದಿದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಸೆರೆ ಹಿಡಿದು ಡಿಲೀಟ್ ಮಾಡಿರುವಂಥ ಆ ಏನು ವಿಜುವಲ್ಸ್ ಏನಿದೆ ಅದನ್ನು ರಿಟ್ರೀವ್ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಜೈಲಿನೊಳಗೆ ಯಾವುದೇ ಬಾಕ್ಸ್ಗೆ ಅನುಮತಿ ಇಲ್ಲ. ಪವಿತ್ರಾಗೆ ಮನೆಯವರು ತಂದಿದ್ದ ಬಾಕ್ಸ್ ವಾಪಸ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪವಿತ್ರ ಗೌಡಗೆ ಊಟ ಇಡೋದಕ್ಕೆ ಅವರ ಮನೆಯಿಂದ ತಂದಿದ್ದಂತಹ ಬಾಕ್ಸ್ ಅನ್ನ ಪೊಲೀಸರು ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಜೈಲು ನಿಯಮದಂತೆ ಯಾವುದೇ ರೀತಿಯ ಬಾಕ್ಸ್ಗಳು ಜೈಲಿನ ಒಳಗೆ ಎಂಟ್ರಿ ಇಲ್ಲ. ಹಾಗಾಗಿ ಪೊಲೀಸರು ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಪಾಲಾಗಿರುವಂತಹ ಪವಿತ್ರ ಗೌಡ ಕುಟುಂಬದವರು ನಿನ್ನೆ ಪರಪ್ಪನಗರ ಜೈಲಿಗೆ ಮಗಳಿಗಾಗಿ ಒಂದು ಟಿಫನ್ ಬಾಕ್ಸ್ ಅನ್ನ ತೆಗೆದುಕೊಂಡು ಬಂದಿದ್ರು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿರುವಂತಹ ಪವಿತ್ರ ಗೌಡ ಜೊತೆಯಲ್ಲಿ 13 ಜನ ಕೈದಿಗಳಿದ್ದಾರೆ. ಹಾಗಾಗಿ ಮನೆಯವರು ತಂದುಕೊಡುವಂತಹ ಹಣ್ಣನ್ನು ಅಥವಾ ಬೇರೆ ಒಂದು ಡ್ರೈ ಫ್ರೂಟ್ಸ್ಗಳನ್ನು ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಬೇಕು ಅಂತೇಳಿ ತಾಯಿ ಬಳಿ ಹೇಳ್ಕೊಂಡಿದ್ರು. ಹಾಗಾಗಿ ನಿನ್ನೆ ಬರಬೇಕಾದ್ರೆ ಕುಟುಂಬದವರು ಬಂದಾಗ ಬಾಕ್ಸನ್ನು ತೆಗೆದುಕೊಂಡು ಬಂದಿದ್ದರು. ಆದರೆ ಜೈಲಿನ ಚೆಕ್ ಪೋಸ್ಟ್ ಪೊಲೀಸರು ಪರಿಶೀಲನೆ ವೇಳೆ ಜೈಲಿನಲ್ಲಿ ಇದಕ್ಕೆ ಅನುಮತಿ ಇಲ್ಲ, ಹಾಗಾಗಿ ವಾಪಸ್ ತೆಗೆದುಕೊಂಡು ಹೋಗಿ ಅಂತೇಳಿ ಈಗ ಪೊಲೀಸರು ವಾಪಸ್ ಕಳಿಸಿರುವಂತದ್ದು. ಒಟ್ನಲ್ಲಿ 3 ಸೆಕೆಂಡ್ಗಳ ವಿಡಿಯೋದಲ್ಲಿ ದರ್ಶನ್ ಕ್ರೌರ್ಯ ಬಯಲಾದ್ರೆ ದಾಸನಿಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.